ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಜೇಶ್ ಕಿಚನ್ ಅಡುಗೆ ಮನೆ ಆರೋಗ್ಯ. ಇವತ್ತು ನಾವು ಸಬ್ಬಸಿಗೆ ಸೊಪ್ಪು ಹಾಗೂ ಹೆಸರು ಕಾಳಿನ ಪಲ್ಯ ಮಾಡೋದನ್ನು ನೋಡೋಣ. ಒಂದು ಕಟ್ಟಿನಷ್ಟು ಸಬ್ಬಸಿಗೆ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆಯೋದನ್ನು ಮಾತ್ರ ಮರಿಬೇಡಿ. ಹಾಗೆ 1 ಕಪ್ನಷ್ಟು ಮೊಳಕೆ ಬಂದಿರೋಂಥ ಹೆಸರು ಕಾಳು ಇಟ್ಕೊಂಡಿದ್ದೀನಿ. ಮೊಳಕೆ ಬಂದಿರಲೇಬೇಕು ಅಂತಿಲ್ಲ, ನೆನೆಸಿದ ಹೆಸರು ಕಾಳು ಇಟ್ಕೊಂಡ್ರು ಸಾಕು. 3 ಅಥವಾ 4 ಹಸಿಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಸಾಸಿವೆ ಚಟಪಟ ಅನ್ನೋವರೆಗೂ ಕಾಯೋಣ. ಈಗ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. 1 ಬಟ್ಲು ಮೊಳಕೆ ಬಂದಿರೋ ಹೆಸರು ಕಾಳನ್ನ ಹಾಕೊಳ್ಳೋಣ. ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು 5 ನಿಮಿಷ ಅದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ನೀರು ಹಾಕೋದು ಬೇಡ, ಹಾಗೆ 5 ನಿಮಿಷ ಹಬೆನಲ್ಲಿ ಬೇಯಲಿ. ನೋಡಿ, ಸ್ವಲ್ಪ ಬೆಂದಿದೆ. ಈಗ ಒಂದು 1/4 ಗ್ಲಾಸಷ್ಟು ನೀರನ್ನ ಸುತ್ತಲೂ ಈ ಥರ ಹಾಕೋಬೇಕು. ಇವಾಗ ನೀರು ಹಾಕಿದ ನಂತರ ಮತ್ತೆ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡ್ತೀನಿ. ಮತ್ತೆ ಒಂದು 5 ನಿಮಿಷ ಕಾಳು ಬೆಂದ ನಂತರ ಸಬ್ಬಸಿಗೆ ಸೊಪ್ಪನ್ನ ಈ ರೀತಿಯಾಗಿ ಹರಡಿ ಅದ್ರ ಮೇಲೆ ಮುಚ್ಚಿ ಒಂದು 5 ನಿಮಿಷ ಮತ್ತೆ ಬೇಯಿಸಿ. ಈಗ ಸೊಪ್ಪು ಮತ್ತು ಪಲ್ಯ ಎರಡೂ ಸಹ ಬೆಂದಿದೆ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಪಲ್ಯ ಅಂತ ಮಾತ್ರ ಅಲ್ಲ, ಇದನ್ನು ನೀವು ಸ್ನ್ಯಾಕ್ ಥರನೂ ತಿನ್ಬೋದು. ಸಂಜೆ ಟೈಮಲ್ಲಿ ಏನಪ್ಪ ತಿನ್ನೋದು ಅಂದ್ಕೊಳ್ಳೋವಾಗ ಇದೊಂದು ಒಳ್ಳೆ ಹೆಲ್ದಿ ಸ್ನ್ಯಾಕ್ ಅಂತ ಹೇಳ್ಬೋದು. ಇದನ್ನು ನೀವು ರೊಟ್ಟಿ ಜೊತೆ, ಚಪಾತಿ ಜೊತೆ, ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಅಥವಾ ಡಯಟ್ ಮಾಡೋರು ಆಚೆ ಹೋಗೋವಾಗ ಇದನ್ನು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಹೋದರೆ ನೀವು ಆಚೆ ಕಡೆ ಊಟ ಮಾಡೋವಾಗ ಅದರ ಜೊತೆ ಇದನ್ನು ತಿಂದರೆ ನಿಮ್ಮ ಮೀಲ್ ಸಹ ಹೆಲ್ದಿಯಾಗಿರುತ್ತೆ, ನಿಮ್ಮ ಡಯಟ್ ಕೂಡ ಹಾಳಾಗೋದಿಲ್ಲ. ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಈಗ ಮತ್ತೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ಬೇಯಬೇಕು. ಅದಕ್ಕೆ ನೀರು ಹಾಕಿದ ನಂತರ ಮುಚ್ಚಿಬಿಟ್ಟು ಬೇಯಕ್ಕಿಡೋಣ. ಮಿನಿಮಮ್ ಒಂದು 5ರಿಂದ 8 ನಿಮಿಷದಷ್ಟು ಬೇಯಿಸಬೇಕು. ಇನ್ನೊಂದು ವಿಷಯ ಏನಂದರೆ, ಇದು ಬೇಯಬೇಕಾದ್ರೆ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟೆ ಬೇಯಿಸಬೇಕು. ಯಾಕಂದರೆ ಜೋರಾಗಿಟ್ಟರೆ ಸೀದು ಹೋಗಿಬಿಡತ್ತೆ. ಈಗ ನೋಡಿ, ಬೆಂದಿದೆ, ನೀರೆಲ್ಲ ಹೊಟ್ಟೋಗಿದೆ, ಬರೀ ಕಾಳು ಸೊಪ್ಪು ಮಾತ್ರ ಉಳ್ಕೊಂಡಿದೆ. ಇದು ಪ್ರೋಟೀನ್ ರಿಚ್ ಆಗಿರೋಂತಹ ಪಲ್ಯ ಆಗಿರುತ್ತೆ. ಯಾಕಂದರೆ ನಾವಿಲ್ಲಿ ಮೊಳಕೆ ಕಟ್ಟಿದ ಹೆಸರು ಕಾಳನ್ನ ಬಳಸ್ತಾ ಇದ್ದೀವಿ. ಕೆಲವೊಬ್ಬರಿಗೆ ಡಾಕ್ಟರ್ಸ್ ಮೊಳಕೆ ಕಟ್ಟಿದ ಕಾಳನ್ನ ತಿನ್ನಬೇಡಿ ಅಂತ ಹೇಳ್ತಾರೆ, ಕೆಲವು ಹೆಲ್ತ್ ಕಂಡೀಷನ್ನಲ್ಲಿ. ಅಂಥವರು ಈ ರೀತಿಯಾಗಿ ಪಲ್ಯ ಮಾಡ್ಕೊಂಡು ತಿಂದರೆ ಒಳ್ಳೆಯದು. ನಿಮಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ನೀವು ಮೊಳಕೆ ಕಟ್ಟಿದ ಕಾಳನ್ನ ತಿನ್ನಬೇಕಾ ತಿನ್ನಬಾರ್ದಾ ಅಂತ ನಿಮ್ಮ ಡಾಕ್ಟರ್ಸ್ನ ಕೇಳಿ. ನೀವು ಮೊಳಕೆ ಕಟ್ಟಿದ ಕಾಳು ತಿನ್ನಬಾರ್ದು ಅಂದರೆ ಈ ರೀತಿಯಾಗಿ ಬೇಯಿಸಿದ ಪಲ್ಯ ಮಾಡ್ಕೊಂಡು ತಿನ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಒಂದು 3/4 ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕೋತಾ ಇದ್ದೀನಿ. ಇದು ಶುಗರ್ ಇರೋರಿಗೆ ಅಥವಾ ಬೇರೆ ಏನೇ ಹೆಲ್ತ್ ಇಶ್ಯೂ ಇರೋರಿಗೆ, ಡಯಟ್ ಮಾಡೋರಿಗೆ ತುಂಬ ಒಳ್ಳೆ ಸ್ನ್ಯಾಕ್ ಅಂತ ಹೇಳ್ಬೋದು. ಇದರಲ್ಲಿ ನಾವು ಜಾಸ್ತಿ ಮಸಾಲೆ ಪದಾರ್ಥ ಬಳಸದೇ ಇರೋದ್ರಿಂದ ಡಯಟ್ ಮಾಡ್ತಿರೋರಿಗೆ ಅಥವಾ ಏನಾದರೂ ಹೆಲ್ತ್ ಇಶ್ಯೂಸ್ ಇರೋರಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಯಾಕಂದರೆ ಹೆಲ್ತ್ ಇಶ್ಯೂಸ್ ಇರೋರಿಗೆ ಮಸಾಲೆ ಪದಾರ್ಥ ಹಾಗೂ ಉಪ್ಪನ್ನು ಕಡಿಮೆ ಬಳಸಿ ಅಂತ ಡಾಕ್ಟರ್ಸೇ ಹೇಳಿರ್ತಾರೆ. ಹಾಗಾಗಿ ಇದು ತುಂಬ ಒಳ್ಳೆಯದು. ಸಬ್ಬಸಿಗೆ ಸೊಪ್ಪು ಹಾಗೂ ಹೆಸರು ಕಾಳಿನ ಪಲ್ಯ ರೆಡಿ ಆಗಿದೆ. ಇದನ್ನು ಬೌಲ್ಗೆ ಹಾಕಿ ಸರ್ವ್ ಮಾಡಿದ್ರೆ ತಿನ್ನೋಕ್ಕೆ ರೆಡಿ. ಈಗ ಸಮ್ಮರ್ ವೆಕೇಷನ್ ಆಗಿರೋದ್ರಿಂದ ಮಕ್ಕಳು ಮನೆಯಲ್ಲೇ ಇರ್ತಾರೆ. ಏನು ಮಾಡಿಕೊಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ಸ್ನ್ಯಾಕ್ ಐಟಮ್ ಅಂತ ಇದನ್ನು ಸಂಜೆ ಟೈಮಲ್ಲಿ ಮಾಡಿಕೊಡ್ಬೋದು. ಇನ್ನಷ್ಟು ಹೆಲ್ದಿ ರೆಸಿಪೀಸ್ಗಾಗಿ ರಾಜೇಶ್ ಕಿಚನ್ ಅಡುಗೆ ಮನೆ ಆರೋಗ್ಯನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಬೇಕಾದವ್ರಿಗೂ ಸಹ ಶೇರ್ ಮಾಡಿ. ನೆನಪಿಡಿ, ನಮ್ಮ ಅಡುಗೆ ಮನೆಯಲ್ಲೇ ನಮ್ಮ ಆರೋಗ್ಯ.